ब्रह्मविद्यासम्प्रदायकर्तृभ्यो ऋषिभ्यो नमो महद्भ्यो नमो सर्वोपप्रहित प्रज्ञानघन प्रत्यगर्थो ब्रह्मी श्रुतिस्मृतिपुराणानाम् आलयं करुणालयं नमामि भगवत्पादं शंकरं शंकराचार्यं केशवं बादरायणं सूत्रभाष्यकृतो वन्दे भगवन्तो श्रीमच्छंकर भगवत्पूज्यपादो नमः वन्दे सच्चिदानन्दं यतिवर्यं महामहिं वेदवेदान्तदारण्यं सद्गुरुं प्रणतोऽस्मि सदा अहं सम्प्रदायज्ञं दैववीन्द्रं तदाश्रयं सद्गुरुं सच्चिदानन्दं तदाचार्यं नमाश्रये श्री 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 सच्चिदानन्देन्द्र श्री महासद्गुरुभ्यो नमः हरि भगवो ब्रह्म सर्वे स्वराः इन्द्रस्य आत्मानः सर्वे ऊष्माणः प्रजापतेरात्मानः सर्वे स्पर्शाः मृत्योरात्मानः तं यदि स्वरेषु उपालभेत इन्द्रगो शरणं प्रपन्नो भूवम् सत्वा प्रतिवक्ष्यतीत्येनं ब्रूयात् अथ यद्येनं ऊष्मसु उपालभेत प्रजापतिगो शरणं प्रपन्नो भूवम् सत्वा प्रतिपेक्षितीत्येनं ब्रूयात् अथ यद्येनं स्पर्शेषु उपालभेत मृत्युं शरणं प्रपन्नो भूवम् सत्वा प्रतिधक्षितीत्येनं ब्रूयात् ಒಳ್ಳೆ ಮಂತ್ರ ಇದು ಅರ್ಥ ತಿಳ್ಕೊಳ್ಳಿ ಒಳ್ಳೆ ಮಂತ್ರ ಓ प्रजापतिगोचरणं प्रबन्धो भूवं तत्त्वा प्रतिपेक्ष्यतीत्येनं ब्रूयात् अथ यद्येनं स्पर्शेषु उपालभेत मृत्युगोचरणं प्रबन्धो भूवं तत्त्वा प्रतिधक्षतीत्येनं ब्रूयात् सर्वे स्वराः इन्द्रस्य आत्मानः प्रजापतेः आत्मानः सर्वे स्पर्शाः मृत्योः आत्मानः तं यदि स्वरेषु उपालभेत इन्द्रं शरणं प्रपन्नः अपूर्वं सः वा प्रतिवक्ष्यति इति एनं ब्रूयात् अथ यदि एनं ऊष्मसु उपालभेत प्रजापतिं शरणं प्रपन्नः अपूर्वं सः वा प्रतिपेक्ष्यति इति एनं ब्रूयात् अथ यदि एनं स्पर्शेषु उपालभेत मृत्युं शरणं प्रपन्नः अपूर्वं सः ಸ್ನಾನ ಮಾಡ್ತಾ ಇಲ್ಲ ब्रूयात् ಆಯ್ತಾ ಆಯ್ತಾ ಸರ್ವೇ ಸ್ವರಾಹ ಇನ್ನ ಆ ಇ ಉ ರು ಲು ಎ ಓ ಐ ಔ ಅಂ ಐ ಔ ಇಷ್ಟೇ ಅಚ್ಚು ಎಲ್ಲ ಈ ಸ್ವರ ಹಾಕಿಲ್ಲ ಸ್ವರ ಇಂಗ್ಲಿಷಲ್ಲಿ ಒವಲ್ ಅಂತೀರಿ ನೀವು ಸಂಸ್ಕೃತದಲ್ಲಿ ಸ್ವರ ಅಂತೀವಿ ಅದು ಅಚ್ಚು ಅಂತ ಅಂತಾರೆ ಆ ಈ ಉಣ್ಣು ರುಲುಕು ಎ ಓಂ ಐ ಔಚ್ ಅಲ್ಲಿವರೆಗೆ ಸ್ವರ ಇದಿಷ್ಟು ಇಂದ್ರನ ಆತ್ಮ ಅಂತ ಇಂದ್ರ ಅಂದ್ರೆ ಪ್ರಾಣನ ಆತ್ಮವಾಗಿದೆ ಅಂತ ಇದಿಷ್ಟು ಎಲ್ಲಾ ಸ್ವರಕ್ಕೂ ತಿರುಳು ಯಾರು ಅಂದ್ರೆ ಪ್ರಾಣನೇ ಇಂದ್ರನೇ ಆತ್ಮ ಹಾಗೆ ಸರ್ವೇ ಊಷ್ಮಾಣ ಎಲ್ಲ ಊಷ್ಮ ಶಾಖ ಸಾಹ ಇದೆಯಲ್ಲ ಅದು ಊಷ್ಮ ಅಂತ ಅದು ಉಪಲಕ್ಷಣ ಯಾರ ಲಾವ ಅಂದ್ರೆ ಅಷ್ಟು ಯಾರ ಲಾವ ಶಾಶ ಸಾಹ ಅದು 8-9 ಅಕ್ಷರ ಅದಷ್ಟು ಪ್ರಜಾಪತಿಯ ಆತ್ಮ ಅಂತ ತಿಳ್ಕೊಬೇಕಂತೆ ಸರ್ವೇ ಸ್ಪರ್ಶಾಹ ಇದೆಯಲ್ಲ ಕಾಯಿಂದ ಮಾವರಿಗೆ ಅದಷ್ಟು ಮೃತ್ಯುವಿನ ಆತ್ಮ ಅಂತ ತಿಳ್ಕೊಬೇಕಂತೆ ಇವಾಗ ಉದ್ಘಾತವಾದವನು ಸಾಮವೇದಿ ಉದ್ಗಾನ ಮಾಡುವಾಗ ಒಂದು ವೇಳೆ ಸ್ವರದಲ್ಲಿ ಏನೋ ತಪ್ಪು ಹೇಳ್ಬಿಟ್ರೆ ತಪ್ಪು ಹೇಳಿ ಯಾರೋ ಬೇರೆಯವರು ಸ್ವರ ಏನ ಆ ಹೇಳಕ್ಕೆ ಊ ಆ ಏನೋ ಬೇರೆ ವ್ಯತ್ಯಾಸ ಹೇಳಿದ್ರೆ ಅಂದ್ರೆ ಈ ಊ ಅಂದ್ರೆ ಸ್ವರದಲ್ಲಿ ಆ ಈ ಊರು ಲು ಎ ಓ ಐ ಔ ಅಲ್ಲಿ ಏನಾದ್ರು ಅಕ್ಷರ ವ್ಯತ್ಯಾಸ ಹೇಳಿದ್ರೆ
ಅದನ್ನು ಕೇಳಿಸಿಕೊಂಡಂತ ಬೇರೆ ಜನರು ತಪ್ಪು ಹೇಳ್ತಿದ್ಯಾ, ಅಯ್ಯೋ ಕೆಟ್ಟ ಉಪದೇಶ ಮಾಡ್ತಿದ್ಯಾ, ನೀನು ಉಚ್ಚಾರಣೆ ಮಾಡ್ತಿದ್ಯಾ ಅಂತ ಯಾರು ಬೈದ್ರೆ ಅವಾಗ ಅವನು ಹೇಳ್ಬೇಕಂತೆ, ನಾನು ಇಂದ್ರನನ್ನು ಶರಣ ಹೊಂದಿದ್ದೇನೆ, ನನಗೆ ಇಂದ್ರ ಆತ್ಮ ಇದ್ದಾನೆ, ಇಂದ್ರನು ನಿನಗೆ ಉತ್ಸಾಹ ಕೊಡ್ತಾನೆ ಅಂತ ಹೇಳ್ಬೇಕು. ನಾವು ಉತ್ಸಾಹ ಕೊಡಕ್ಕೆ ಹೋಗ್ಬಾರ್ದಂತೆ. ಇಂದಂ ಶರಣಂ ಅಭೂವಂ, ಇಂದ್ರನ ಶರಣ ಹೊಂದಿದ್ದೇನೆ ಸತ್ವ ಪ್ರತಿಭಕ್ಷತಿ. ಅದಕ್ಕೆ ಏನ್ ಆನ್ಸರ್ ಕೊಡ್ಬೇಕು, ಉತ್ತರ ಕೊಡ್ಬೇಕು, ಇಂದ್ರ ಕೊಟ್ಕೊಳ್ತಾನೆ ಕಣಯ್ಯ. ನನಗೆ ನಾನು ಎಲ್ಲಾ ಸ್ವರಕ್ಕೂ ಇಂದ್ರ ಆತ್ಮ ಪ್ರಾಣ ಆತ್ಮ ಅಂತ ತಿಳ್ಕೊಂಡಿದ್ದೀನಿ, ನನ್ನನ್ನು ಬೈದಿಯಲ್ಲ ತಪ್ಪು ಹೇಳಿದೆ ಅಂತ, ಅದಕ್ಕೆ ಇಂದ್ರ ನೋಡ್ಕೊಳ್ತಾನೆ, ಪ್ರಾಣ ನೋಡ್ಕೊಂಡು ಅವನು ಉತ್ಸಾಹ ಕೊಟ್ಕೊಳ್ತಾನೆ ಅಂತ ಹೇಳ್ಬೇಕಂತೆ. ಹಾಗೆ ಯದ್ಯೇನು ಊಷ್ಮಸು, ಊಷ್ಮ ಅಂದ್ರೆ ಶಶಸ ಅಲೆ, ಅಂದ್ರೆ ಶಾ ಜಾಗದಲ್ಲಿ ಸಾ ಹೇಳೋದು, ಸಾ ಜಾಗದಲ್ಲಿ ಶಾ ಹೇಳೋದು, ಶರಸ್ವತಿ ಅನ್ನೋದು, ಸರಸ್ವತಿ ಶರಸ್ವತಿ ಅಂದ್ರೆ ತಪ್ಪ ಉಚ್ಚಾರಣೆ ಮಾಡ್ತಿದ್ಯಾ, ಕೆಟ್ಟ ಉತ್ಸಾಹ ಮಾಡ್ತಿದ್ಯಾ, ಉಳ್ಳೆಗಡ್ಡೆ ಬಾಯಿ ನಿಂದು ದರಿದ್ರ, ಹಿಂಗೆ ಸಾಮ ಹೇಳೋದು ಅಂತ ಹೇಳಿ ಅವನನ್ನ ಸಾಮ ಹೇಳ್ಬೇಕಾದ್ರೆ ಯಾರು ಬೈದು ಬಿಟ್ರೆ ಅವ್ನು ಹೇಳ್ಬೇಕಂತೆ, ನಾನು ಪ್ರಜಾಪತಿಯನ್ನು ಶರಣ ಹೊಂದಿದ್ದೇನೆ, ಅವನು ನಿನ್ನನ್ನು ಆರ್ದು ಬಿಡ್ತಾನೆ, ಪ್ರತಿಪೇಕ್ಷಿತಿ, ನಿನ್ನ ಆರ್ದು ಬಿಡ್ತಾನೆ, ನನ್ನ ಬೈತಿದ್ಯಲ್ಲ ನಿನ್ನನ್ನು ಅರಿತಾನೆ. ಹಾಗೆ ನಾವು ಈ ಏಲಕ್ಕಿ ಅಥವಾ ಈ ಬೇರೆ ಲವಂಗ ಚಾರಿಗಳನ್ನ ಚೆನ್ನಾಗಿ ಪುಡಿ ಮಾಡ್ಬಿಟ್ಟು ಇದಕ್ಕೆ ಹಾಕ್ತೀವೋ ಆ ರೀತಿ ನಿನ್ನನ್ನ ಆ ಪ್ರಜಾಪತಿ ಆರ್ದು ಬಿಡ್ತಾನೆ ಅಂತ ಹೇಳಿ ಹೇಳ್ಬೇಕಂತೆ. ಹಾಗೆ ಸ್ಪರ್ಶದಲ್ಲಿ, ಸ್ಪರ್ಶ ಆದ್ರೆ ಯಾವ್ದೋ ಕಾಯಿಂದ ಮಾವರಿಗೆ, ಅಲ್ಲಿ ಏನಾದ್ರು ತಪ್ಪು ಹೇಳಿದಾಗ ಅಲ್ಲಿ ಖಾ ಹೇಳ್ಬೇಕಾದ್ರೆ ಕಾ ಹೇಳೋದು, ಖಾ ಹೇಳೋದು, ಆ ಪಾಪ ಬಾಬಾ ಆಗಲಿ ಅಲ್ಪ ಪ್ರಾಣ ಮಹಾಪ್ರಾಣ ವ್ಯತ್ಯಾಸ ಹೇಳಿದಾಗ ಅದಕ್ಕೆ ಯಾರಾದ್ರೆ ಎಂತ ಗಾನ ಮಾಡ್ತಾರೋ ದರಿದ್ರ, ಅಕ್ಷರ ಸರಿಯಾಗಿ ಉಚ್ಚಾರಣೆ ಮಾಡಲ್ಲ, ಹೆಂಗಂಗೋ ಹೇಳ್ತಾನೆ ಅಂತ ಹೇಳಿ ಬೈದ್ರೆ ಅದಕ್ಕೆ ಅವ್ನು ಹೇಳ್ಬೇಕಂತೆ, ಅವ್ನು ಮೃತ್ಯುವನ್ನು ಶರಣ ಹೊಂದಿದ್ದೇನೆ, ನನಗೆ ಮೃತ್ಯು ಆತ್ಮವಾಗಿದ್ದಾನೆ, ಅವನನ್ನ ಸುಟ್ಟಾಕ್ತಾನೆ, ನನ್ನ ಬೈತಿದೆಯಲ್ಲ ಸತ್ವ ಪ್ರತಿಧಕ್ಷತಿ, ನಿನ್ನನ್ನ ಬರ್ನ್ ಮಾಡ್ತಾನೆ, ಸುಟ್ಟಾಕ್ಬಿಡ್ತಾನೆ. ನನ್ನ ಬೈತೀಯ, ನಾನು ಯಾರು ಅನ್ಕೊಂಡಿದೀಯ, ಮೃತ್ಯುವಿನ ಆತ್ಮ, ಪ್ರಜಾಪತಿಯ ಆತ್ಮ, ಪ್ರಾಣಾತ್ಮನಾಗಿದ್ದೀನಿ ನಾನು, ಮೃತ್ಯು ಆತ್ಮ ಪ್ರಾಣಾತ್ಮ ಪ್ರಜಾಪತಿ ಆತ್ಮ ಆಗಿದ್ದೀನಿ, ನನ್ನನ್ನ ಕೆಟ್ಟ ತಪ್ಪ ಉಚ್ಚಾರಣೆ ಮಾಡ್ತೀಯ, ಹೆಂಗಾಯ್ತು ಹಂಗ ಹೇಳ್ತೀಯ, ಉಳ್ಳೆಗಡ್ಡೆ ಬೈತೀಯ ನೀನು, ನಿನಗೆ ಅವ್ರು ಉತ್ಸಾಹ ಕೊಟ್ಕೊಳ್ತಾರೆ ಕಣಯ್ಯ, ನಾನೇನು ಉತ್ಸಾಹ ಕೊಡಲ್ಲ ಅಂತ ಹೇಳಿ ಹೀಗೆ ಹೇಳ್ಬೇಕಂತೆ. ಸರ್ವೇಶ್ವರ ಅಕಾರಾದಯ ಇಂದ್ರಸ್ಯ ಬಲಕರ್ಮಣ ಪ್ರಾಣಸ್ಯ ಆತ್ಮಾನಃ ದೇಹಾವಯವ ಸ್ಥಾನೀಯ, ದೇಹಾವಯವ ಸ್ಥಾನೀಯ. ಎಲ್ಲಾ ಸ್ವರಗಳು ಅಂದ್ರೆ ಅಕಾರಾದಿಗಳು, ಅಕಾರಾದಿಂದ ಔಚ್ ಔವರೆಗೆ, ಆ ಇಂದ ಔವರೆಗೆ ಇರ್ತಕ್ಕಂಥ 9 ಅಕ್ಷರ. ನಮ್ಮ ಸಂಸ್ಕೃತದಲ್ಲಿ 9 ಸ್ವರ, ಇಂಗ್ಲಿಷಲ್ಲಿ 5 ಸ್ವರ, ಎ ಇ ಐ ಓ ಯು ಅಲ್ವಮ್ಮ, 5 ಸ್ವರ. ಆದ್ರೆ ನಮ್ಮಲ್ಲಿ 9 ಸ್ವರ. ಎಲ್ಲಾ ಸ್ವರಗಳು ಇಂದ್ರನ ಆತ್ಮಗಳು, ಬಲಕರ್ಮನ ಪ್ರಾಣ, ಬಲ ಕ್ರಿಯೆಯನ್ನು ಮಾಡೋದಕ್ಕೆ ಆಧಾರವಾದ ಪ್ರಾಣ ಇದಲ್ಲ ಅವನ ಆತ್ಮ, ಅವನ ದೇಹಕ್ಕೆ ಸೇರಿದ್ದು ಎಲ್ಲಾ ಸ್ವರಗಳು. ಅವಷ್ಟು ನನ್ನ ಆತ್ಮ ಅಂತ ಪ್ರಾಣ ಅನ್ಕೊಂಡಿದ್ದಾನೆ. ಪ್ರಾಣ ಇಂದ್ರ ಒಂದೇ, ಅವನನ್ನೇ ಇಂದ್ರ ಅಂತ ಹೇಳಿ ಪ್ರಾಣನೇ ಹೇಳ್ತಿರೋದು ಇಲ್ಲಿ. ಈ ಕಾಂಟೆಕ್ಸ್ಟ್ ಅಲ್ಲಿ ಇಂದ್ರ ಶಬ್ದಕ್ಕೆ ಶಶಿಪತಿ ಅಲ್ಲ, ದೇವೇಂದ್ರ ಬ್ರಹ್ಮಲೋಕ ದೇವಲೋಕದ ಶಶಿಪತಿ, ಶಶಿ ಗೊತ್ತಾ, ಶಶಿದೇವಿ, ಹಾ ಶಶಿಯಿಂದ ಇಂದ್ರನ ವೈಫು, ಶಶಿ ಬೇರೆ, ಶಶಿಯಿಂದ ಅವನು. ಯಾಕೆ ಶಶಿ ಹೆಸರು ಗೊತ್ತಾ, ಚಂದ್ರನ್ಗೆ ಯಾಕೆ ಶಶಿ ಅಂತಾರ, ಅಲ್ಲಿ ಒಳಗೆ ಮೊಲದ ಆಕಾರ ಇದೆ, ಮೊಲ ನೋಡಿದ್ರೆ ಒಂದು ಕಪ್ಪು ಮೊಲ ಇದೆಯಲ್ಲ, ಮೊಲ ಉಳ್ಳವನು ಶಶಾಂಕ, ಶಶಹಾಸ್ಯ ಸ್ಥಿತಿ ಶಶಿ, ಮೊಲವನ್ನು ಉಳ್ಳವನು, ತನ್ನ ಮೊಲದ ಆಕಾರವನ್ನು ಇಟ್ಕೊಂಡಿದ್ದಾನೆ, therefore he called ಶಶಿ, like that ಶಶಾಂಕ. ಶಶಸ್ಯ ಅಂಕಮಿವ ಅಂಕಂ ಯಸ್ಯ ಸಹ, ಮೊಲದ ಗುರುತಿದೆಯೋ ಅನ್ನೋ ಹಾಗೆ ಇದೆ, ಒಳಗೆ ಮೊಲ ಕೂತ್ಕೊಂಡಿದ್ದಾನೋ ಅಂತಂದ. ಮೃಗಾಂಕ ಅಂತ ಹೇಳ್ತಾರೆ, ಜಿಂಕೆ ಅಂತ ಹೇಳ್ತಾರೆ, ಮೃಗಾಂಕ ಅಂತ ಹೇಳ್ತಾರೆ ಇವನನ್ನ. ಶಶಿ ಅಲ್ಲ, ಜಿಂಕೆ ಇದೆ ಒಳಗೆ ಅಂತಾರೆ. ನೀ ಹೆಂಗ್ ನೋಡ್ತೀವಿ ಹಂಗ್ ಕಾಣುತ್ತೆ. ಒಟ್ಮೇಲೆ ಚಂದ್ರನ ಇದಿದೆಯಲ್ಲ ಮಂಡಲ, ಅಲ್ಲಿ ಉಬ್ಬು ಬೆಟ್ಟ ಗುಡ್ಡ ತಗ್ಗು ಉಗ್ಗಲ ಇದೆ, ಕೆಲವು ಬಿಸಿಲು ಚಂದ್ರನ ಬಿಸಿಲು ಬೀಳಲ್ಲ, ಎಲ್ಲಿ ಬಿಸಿಲು ಬೀಳಲ್ಲ ಅದ ಕಪ್ಪ ಕಾಣುತ್ತೆ. ಅದು ಇಲ್ಲಿಂದ ಇಮೇಜ್ ಮಾಡ್ತಾರೆ, ಮೊಲ, ಚಂದ್ರ, ಜಿಂಕೆ, ಮೋಡ ನೋಡ್ಬಿಟ್ಟು ಅದು ಬೆಟ್ಟ, ಅಂಗಡಿ ಬೀದಿ, ಆನೆ ಏನೇನೋ ಕಲ್ಪನೆ ಮಾಡ್ತಾರಲ್ಲ, ಹಂಗೆ ಚಂದ್ರನ ಕಲ್ಪನೆ ಮಾಡಿದ್ದೆ ಹೊರತು ನಿಜವಾಗ ಅಲ್ಲಿ ಮೊಲವೂ ಇಲ್ಲ, ಜಿಂಕೆನೂ ಇಲ್ಲ, ಇವರ ಇಮ್ಯಾಜಿನೇಷನ್.
ಅಲ್ಲೋ ತಗ್ಗು ಉಬ್ಬು ಇದೆ ಚಂದ್ರಮಂಡಲದಲ್ಲಿ ಚಂದ್ರಲೋಕದಲ್ಲಿ ತಗ್ಗು ಉಬ್ಬು ಇದೆ. ತಗ್ಗಿ ಜಾಗಕ್ಕೆಲ್ಲ ಬಿಸಿಲು ಬೀಳೋಲ್ಲ. ಬಿಸಿಲು ಬೀಳದೆ ಇದ್ದಾಗ ಆ ಜಾಗ ಕಪ್ಪ ಕಾಣುತ್ತೆ. ಎಲ್ಲಿ ಬಿಸಿಲು ಬೀಳುತ್ತೋ ಬ್ರೈಟ್ ಆಗಿ ಕಾಣುತ್ತೆ ಅಷ್ಟೇ, ಇನ್ನೇನು ಇಲ್ಲ. ಸರ್ವೇ ಊಷ್ಮಾಣ ಶಾಸಾಹಾದಯ ಪ್ರಜಾಪತೆ ವಿರಾಜ ಕಶ್ಯಪಸ್ಯ ವಾ ಆತ್ಮಾನಃ. ಎಲ್ಲ ಊಷ್ಮರುಗಳು. ಊಷ್ಮ ಯಾವುದೋ ಶಾಸಾಹ ಮುಂತಾದವುಗಳು. ಮುಂತಾದವುಗಳು ಯಾವುದೋ ಯಾರಾಲಾವ ಯಾರಾಲಾವ ಶಾಸಾಹ. ಡಿನೋ ಲೆಟರ್ಸ್ ಕನ್ನಡ ಬರುತ್ತಾ? ಎಷ್ಟಿದೆ ಲೆಟರ್ಸ್? ಏನು ಶಾಸಾಹ ಆದಿ. ಆದಿನ ಎಕ್ಸೆಟ್ರಾ ಮೊದಲಾದ ಅಂದ್ರೇನೋ ಯಾರಾಲಾವ ಸೇರಿಸ್ಕೋಬೇಕು. ಅಷ್ಟಕ್ಷರಕ್ಕೂ ಪ್ರಜಾಪತಿಯೇ ಆತ್ಮ. ಪ್ರಜಾಪತಿ ಅಂದ್ರೆ ಯಾರು? ವಿರಾಟ್ ಪುರುಷ ಅಥವಾ ಕಶ್ಯಪ. ಪ್ರಜಾಪತಿ ಶಬ್ದಕ್ಕೆ ಕಶ್ಯಪ ಅಂದ್ರೆ ಕಶ್ಯಪ ಪಶ್ಯಕ ಎಲ್ಲವನ್ನೂ ನೋಡಿ ಜ್ಞಾನಿ ಅಂದ್ರೆ ಸಹ. ಕಶ್ಯಪ ಅಂದ್ರೆ ಯಾರು? ಪಶ್ಯಕರನ್ನೇ ಉಲ್ಟ ಹೇಳಿದ್ದಾರೆ ಕಶ್ಯಪ ಅಂತ. ಪಶ್ಯಕ ಅಂದ್ರೇನೋ ಪಶ್ಯತಿ ಎಲ್ಲವನ್ನೂ ಕಾಣುತ್ತಾನೆ. ಏನೋ ಎವ್ರಿಥಿಂಗ್. ಯಾರಿಗೆ ನಾವು ಸರ್ವಜ್ಞ ಅಂತೀವ ಅವನನ್ನೇ ಕಶ್ಯಪ ಪಶ್ಯಕ ಅಂತ ಹೇಳ್ಬೇಕು. ಕಶ್ಯಪ ಪಶ್ಯಕೋ ಭವತಿ ಯತ್ ಸರ್ವಂ ಪರಿಪಶ್ಯತಿ. ಸೂಕ್ಷ್ಮದಿನ ಒಳಹಕ್ಕು ಸೂಕ್ಷ್ಮೇಕ್ಷಿಕೆಯ ಎಲ್ಲವನ್ನು ಯಾವಾಗಲೂ ಕಟ್ಕೊಂಡಿದ್ದಾನೋ ಅಂತರ್ಯಾಮಿಯಾಗಿ ಆಳವಾಗಿ ಡೀಪ್ ಆಗಿ ಎಳೆದುಕೊಂಡು ಅವನಿಗೆ ಕಶ್ಯಪ ಅಂತ ಹೆಸರು. ಯತ್ ಸರ್ವಂ ಪರಿಪಶ್ಯತಿ ಸೌಕ್ಷ್ಮ್ಯಾತ್ ಶ್ರುತಿ ಹೇಳ್ತಾ ಇದೆ. ಸಹ ಕಶ್ಯಪ. ನಮ್ಮ ಹುಡುಗರಿಗೆ ಏನು ಹೇಳೋಕ ಇದು ಪ್ರಜಾಪತಿ ಆತ್ಮರುಗಳು ಇದಲ್ಲ ಶಾಸನ. ಪ್ರಜಾಪತಿ ಇದಕ್ಕೆ ಸ್ವರೂಪ. ಸರ್ವೇ ಸ್ಪರ್ಶಾ ಕಾದಯ ವ್ಯಂಜನಾನಿ ಮೃತ್ಯೋರಾತ್ಮಾನಃ. ಎಲ್ಲಾ ಸ್ಪರ್ಶಗಳು. ಸ್ಪರ್ಶ ಅಂದ್ರೆ ಯಾವ್ದೋ ಕಾದಿ ವ್ಯಂಜನಾಕ್ಷರಗಳು. ವ್ಯಂಜನಾಕ್ಷರ ಏನೋ ಯಾಕೆ ವ್ಯಂಜನ ಅಂತದಕ್ಕೆ? ಏನಮ್ಮ ತೋರ್ಸತ್ತೆ, ಅದು ವ್ಯಕ್ತಪಡಿಸುತ್ತೆ. ಬರೀ ಏನು ಹೇಳ ಕಮಲ ಅಂದ್ರೆ ಒಂದು ವಸ್ತು ತೋರ್ಸತ್ತೆ. ಅದು ಕಮಲ ಕಾಮ ಲ ಮೂರು ವ್ಯಂಜನ. ಅದು ಒಂದು ಪದಾರ್ಥ ತೋರ್ಸತ್ತೆ. ಮರ ತೋರ್ಸತ್ತೆ. ಬರೀ ಆ ಇವು ಏನು ಹೇಳಲ್ಲ. ಪದಾರ್ಥ ಗೊತ್ತಾಗೋದು. ವ್ಯಕ್ತಿ ಬಾಗಿಲು ಬಾಯಲ್ಲೇ ವ್ಯಂಜನ, ಗೀಯಲ್ಲಿ ಲೂ ಎಲ್ಲಿ ವ್ಯಂಜನ. ಆ ಸ್ವರ ಬಿಟ್ಟಿರೋದು. ಹಾಗೆ ವ್ಯಂಜನ ಅಂದ್ರೆ ವ್ಯನಕ್ತಿ ಅಂಜಯಿತಿ ತೋರ್ಸತ್ತೆ, ಪದಾರ್ಥಗಳನ್ನು ತೋರ್ಸತ್ತೆ. ಅದಕ್ಕೆ ವ್ಯಂಜನ ಅಂತಿದ್ರೆ ಅಂಜು ವ್ಯಕ್ತಿ ಮೃಕ್ಷಣ ಕಾಂತಿಗತಿಶು ಅಂತ ತಿಳ್ಕೋಬೇಕು. ಸು ಚೆನ್ನಾಗಿ ರಮತೆ ಎಲ್ಲದಲ್ಲೂ ಎಲ್ಲಾ ಅಕ್ಷರ ಸೇರ್ಕೊಂಡಿರುತ್ತೆ. ಅದು ಸ್ವರ ಅನ್ನೋದು. ಕಾನದಲ್ಲಿ ಕು ಪ್ಲಸ್ ಆ ಕಾ ವ್ಯಂಜನ ಕು ಮಾತ್ರ ವ್ಯಂಜನ. ಅದು ಎರಡಕ್ಷರ ಇದೆ. ಕಾನದ ಎರಡಕ್ಷರ ಯಾವ್ಯಾವ್ದು? ಕು ಆ ಸೇರಿ ಕಾ ಆಗೋದು. ಸ್ವರ ಅನ್ನೋದು ಎಲ್ಲದ ಸರ್ವೇಶು ರಾಜತಿ ರಮಯತಿ ಎಲ್ಲಾ ವ್ಯಂಜನಾಕ್ಷರದಲ್ಲೂ ಸೇರ್ಕೊಳುತ್ತೆ. ಅದು ಅನ್ನೋದಕ್ಕೆ ಸ್ವರ ಅಂತ ಸೇರ್ಕೊಂಡಿದ್ದಾರೆ. ಸುಮ್ಮನೆ ಹೆಸರಿಟ್ಟಿಲ್ಲ ಸ್ವರ ಅಂತ. ಸ್ವರ ಅಂತ ಹೆಸರಿಡೋದಕ್ಕೂ ಒಂದು ಕಾರಣ ಇದೆ. ಅದು ಸುಷ್ಟು ರಾಜತಿ. ಎಲ್ಲಾ ಜಾಗದಲ್ಲೂ ಸೇರ್ಕೊಂಡು ಹೊಳೆಯುತ್ತೆ. ಅದು ಎಲ್ಲಾ ಜಾಗದಲ್ಲೂ ಸೇರ್ಕೊಳುತ್ತೆ. ಯಾರಲ್ಲ ಯು ಅಷ್ಟೇ. ಇದು ಯಾರು ಪೂರ್ತಿ ಅಕ್ಷರ ಅಲ್ಲ. ಯಾರಂದ್ರೆ ಎರಡು ಅಕ್ಷರ ಇದೆ. ಯು ಅಷ್ಟೇ ಅಕ್ಷರ. ಯಾ ರಾ ಲಾ ಎಲ್ಲಾದ್ರೂ ಅಕಾರ ಸರ್ವವಾಕ್ ಶ್ರುತಿ ಅಕಾರ ಅನ್ನೋದು ಎಲ್ಲಾ ಅಕ್ಷರದಲ್ಲೂ ಸೇರ್ಕೊಂಡ್ಬಿಟ್ಟಿದೆ. ಅಕಾರೋ ವಿ ಸರ್ವವಾಕ್ ಅಂತ ಶ್ರುತಿ. ಹಾಗೆ ಸ್ವರ ಸ್ವಯಂ ರಾಜತೆ ಸುಷ್ಟು ರಾಜತೆ. ಅದು ಸ್ವರ. ವ್ಯನಕ್ತಿ ಪದಾರ್ಥಾನ್ ಇತಿ ವ್ಯಂಜನಂ. ಪದಾರ್ಥ ತೋರಿಸ್ತದೆ. ದಾರಿ ಅಂತ. ದಾ ಅನ್ನೋದು ವ್ಯಂಜನ, ರೀ ಅನ್ನೋದು ಸ್ವರದ ಬೇರೆ. ಅದು ಅಲ್ಲಮ್ಮ ಚಾಪೆ ಅಂತಿದ ಪದಾರ್ಥ ತೋರಿಸುತ್ತೆ. ಸ್ವರ ಅದು ಸೇರ್ಕೊಂಡೇ ಇರುತ್ತೆ. ಕಂಪ್ಲೀಟ್ ಮಾಡೋದು ಚಾಪೆ ಅಂತೀವಿ. ಚಾ ಅನ್ನೋದು ವ್ಯಂಜನ, ಪಾ ಅನ್ನೋದು ವ್ಯಂಜನ. ಅದು ನಿಮ್ಗೆ ಅದನ್ನ ತೋರಿಸುತ್ತೆ. ಬರೀ ಸ್ವರಗಳನ್ನ ಕೂಡಿಸಿದ್ರೆ ಯಾವ ಅಕ್ಷರ ಆ ಈ ಯಾವ ಅಕ್ಷರ ತೋರಿಸಲ್ಲ. ಆ ಎ ಏನು ಹೇಳಲ್ಲ. ಆ ಔ ಏನು ಹೇಳಲ್ಲ. ಉ ಕಾ ಉ ಐ
ಊ ಏ ಏನು ಹೇಳಲ್ಲ. ಸುಮ್ಮನೆ 2-3 ಸ್ವರ ಸೇರಿಸಿ ಅರ್ಥ ಹೇಳಕ್ಕಾಗಲ್ಲ. ಬರೀ ಸ್ವರಗಳು ಸೇರಿ ಯಾವ ಪದಾರ್ಥವನ್ನು ಹೇಳಲ್ಲ. ವ್ಯಂಜನವೇ ಪದಾರ್ಥವನ್ನು ಹೇಳಲ್ಲ. ಅದಕ್ಕೆ ವ್ಯಂಜನ ಅಂತ ಹೇಳೋದು. ವ್ಯಂಜಯತಿ ಅಂದ್ರೆ ಪದಾರ್ಥಗಳನ್ನು ತೋರಿಸುತ್ತೆ. ವ್ಯನಕ್ತಿ ಇದು ವ್ಯಂಜನಂ. ಊಷ್ಮಾಣ ಶಾಸಾಹಾದಿಗಳಿದೆಲ್ಲ ಅವರು ಊಷ್ಮಗಳು. ಅವರು ಪ್ರಜಾಪತಿ ಪ್ರಜಾನಾಂ ಪತಿ, ಪ್ರಜೆಗಳಿಗೆಲ್ಲ ಒಡೆಯಲಾಗುತ್ತೆ. ವಿರಾಟ್ ಪುರುಷ ಗೊತ್ತಾ? ಪಂಚಭೂತಗಳನ್ನೇ ನಾನು ಹೇಗೆ ಅದನ್ನ ನಾನು ಮಾಡ್ಕೊಂಡ್ರು ಆ ಶರೀರ ಕ್ಷೀರ ಅಂತ ಅಂತೀರೋ, ಇಡೀ ಪಂಚಭೂತಗಳನ್ನೇ ನಾನು ಅಂದ್ಕೊಂಡಂತ ಒಂದು ದೇವತೆಗೆ ಹೆಸರು ವಿರಾಟ್ ಪುರುಷ. ಅವನಿಗೆ ಭೂಮಿಯೇ ಕಾಲು, ದ್ವಿಲೋಕವೇ ತಲೆ, ಸೂರ್ಯಚಂದ್ರನೇ ಕಣ್ಣು, ಖಂಡ ವಾಯುವ ಪ್ರಾಣ, ಆಕಾಶವೇ ನಡುಮೈ, ನೀರೇ ಕಿಬ್ಬೊಟ್ಟೆ, ಬೆಂಕಿಯೇ ಬಾಯಿ, ದಿಕ್ಕುಗಳೇ ಕಿವಿ. ನಿಂಗೆ ಭೂಪಾದ ಬರಲ್ವಾ? ವಿಷ್ಣು ಸಮಯ ಇದೆಯಲ್ಲ, ಅದೆಲ್ಲ ವಿರಾಟ್ ಪುರುಷನ ಕಶ್ಯಪನ ಆತ್ಮರುಗಳು. ಸರ್ವೇ ಸ್ಪರ್ಶಾಹ ಕಾದಯ, ಎಲ್ಲಾ ಸ್ಪರ್ಶಗಳು ಕಾಲಿಂದ ಮಾವರೆಗಿರ್ತಕ್ಕಂಥದ್ದು ಅವ್ರ ವ್ಯಂಜನಗಳು. ಅದು ಮೃತ್ಯುವಿನ ಆತ್ಮ, ಮಂತ್ರ ಮೃತ್ಯುವಿನ ಸ್ವರೂಪ. ಮೃತ್ಯು ಯಾರೋ? ಪ್ರಾಣನೇ ಮೃತ್ಯು. ತಮ್ ಏವಂ ವಿಧಂ ಉದ್ಗಾತಾರಂ ಯದಿ ಕಶ್ಚಿತ್ ಸ್ವರೇಷು ಉಪಾಲಭೇತ ಸ್ವರಸ್ತಯ ದುಷ್ಟ ಪ್ರಯುಕ್ತಃ ಇತಿ ಏವಂ ಉಪಾಲಬ್ಧಃ ಇಂದ್ರಂ ಪ್ರಾಣಂ ಈಶ್ವರಂ ಶರಣಂ ಆಶ್ರಯಂ ಪ್ರಪನ್ನೋ ಭೂವಂ ಸರ್ವಾನ್ ಪ್ರಯುಂಜಾನೋ ಅಹಂ. ಈ ರೀತಿಯಾಗಿ ತಿಳ್ಕೊಂಡಂತ ಉದ್ಗಾತರು, ಒಬ್ಬ ಉದ್ಗಾತರು ಸೋಮಯಾಗದಲ್ಲಿ ಒಬ್ಬ ಉದ್ಗಾತ ಎಲ್ಲಾ ಸ್ವರಗಳು ಇಂದ್ರನ ಆತ್ಮ, ಎಲ್ಲಾ ಸ್ಪರ್ಶಗಳು ಪುಷ್ಪಗಳು ಪ್ರಜಾಪತಿ ಆತ್ಮ, ಎಲ್ಲಾ ಸ್ಪರ್ಶಗಳು ಮೃತ್ಯುನ ಆತ್ಮ ಅಂತ ಉಪಾಸನೆ ಮಾಡ್ತಾ ಇರುವಂತ ಉದ್ಗಾಸರು ಆ ಸೋಮಯಾಗದಲ್ಲಿ ಉದ್ಗಾನ ಮಾಡುವಾಗ ಏನಾದ್ರು ಸ್ವರದಲ್ಲಿ ಮಿಸ್ಟೇಕ್ ಮಾಡ್ಬಿಟ್ಟ ಅಂದ್ರೆ ಯಾರಾದ್ರೂ ಅದು ಕೇಳಿಸ್ಕೊಂಡವ್ರು ತಪ್ಪ ಹೇಳ್ತಿದ್ಯಾ, ಸ್ವರಕ್ಕೆ ನೀನು ಅಪಚಾರ ಮಾಡಿದೆ, ಸ್ವರವನ್ನು ತಪ್ಪಾಗಿ ಬೆಳೆಸಿದೆ, ನೀನು ದುಷ್ಟ ಪ್ರಯೋಗ ಮಾಡಿದೆ, ಎಂತ ದರಿದ್ರ ನೀನು, ಹೀಗೆ ಪ್ರಯೋಗ ಮಾಡೋದು ಅಂತ ಬೈದು ಬಿಟ್ರೆ ಅವನು ಈ ರೀತಿ ಬಯಸ್ಕೊಂಡಂತಹ ಉದ್ಗಾಸ ಹೇಳ್ಬೇಕಂತೆ, ನಾನು ಪ್ರಾಣನಾದ ಈಶ್ವರನನ್ನ ಶರಣ ಹೊಂದಿದ್ದೇನೆ, ನನಗೆ ಅವನ ಆತ್ಮ ಇದ್ದಾನೆ, ಅವನು ಎಲ್ಲಾ ಸ್ವರವನ್ನು ಪ್ರಯೋಗ ಮಾಡುವಾಗ ನನಗೆ ಪ್ರಾಣನೇ ಆತ್ಮ, ಇಂದ್ರನೇ ಆತ್ಮ ಅಂತ ತಿಳ್ಕೊಂಡವನಾಗಿ ಅವ್ರು ಹೇಳ್ತಾನೆ, ಸಹ ಇಂದ್ರಃ ಯತ್ತವ ವಕ್ತವ್ಯಂ ತ್ವಾಂ ಪ್ರತಿವಕ್ಷ್ಯತಿ. ನಿನಗೇನು ಉತ್ತರ ಕೊಡಬೇಕೋ, ಆನ್ಸರ್ ಮಾಡ್ಬೇಕೋ ಆ ಆನ್ಸರ್ ಅವನೇ ಮಾಡ್ತಾನೆ, ನಾನ್ ಮಾಡಲ್ಲ. ನನ್ನ ಆತ್ಮನಾಗಿರುವ ಪ್ರಾಣ ಇಂದ್ರ ಅವನು ನನ್ನ ಬೈದಿಯಲ್ಲ, ತಪ್ಪಾಗಿ ಹೇಳಿದೆ, ಹಂಗ್ ಪ್ರಯೋಗ ಮಾಡ್ಬಿಟ್ಟೆ, ನಿಂತ ದರಿದ್ರ ತಪ್ಪ ಪ್ರಯೋಗ ಮಾಡ್ತೀಯಾ, ಹೀಗೆಲ್ಲ ಹೇಳ್ತೀಯಾ ಅಂತ ಹೇಳಿ ನನ್ಗೆ ಬೈದಿಯಲ್ಲ, ನಿನಗೆ ಅವನು ಉತ್ಸಾಹ ಕೊಟ್ಕೊಳ್ತಾನೆ, ನಾನು ಉತ್ಸಾಹ ಕೊಡಲ್ಲ. ಅವ್ನು ಹೇಳ್ಕೊಳ್ಬೇಕು, ನನ್ನ ದೇವತೆ ಇಂಥವ್ನ ನನಗೆ ಪ್ರಚಾರ ಮಾಡ್ಬೇಕು. ತಪ್ಪು ಮಾಡಿ ಬೈ ಮಿಸ್ಟೇಕ್ ಅಮ್ಮ, ಬೇಕೂತ ಮಾಡಿಲ್ಲ, ಬೈ ಮಿಸ್ಟೇಕ್ ಆಗಿರೋದೇ ಹೊರತು ಬೇಕೂತ್ ಮಾಡಿಲ್ಲ. ಅವನು ಆನ್ಸರ್ ಮಾಡ್ತಿದ್ದಾನೆ, ನಡೀ ಅವನು ಗ್ರೇಟ್ನೆಸ್ ತೋರಿಸ್ಬೇಕು. ನನ್ನ ಗ್ರೇಟ್ನೆಸ್ ಏನು ಅಂತಂದ್ರೆ, ನಾನು ಪ್ರಜಾಪತಿಯ ಇಂದ್ರನ ಆತ್ಮನಾಗಿದ್ದೀನಿ, ಪ್ರಾಣನ ಆತ್ಮ ಆಗಿದ್ದೀನಿ, ನಾನು ತಪ್ಪು ಮಾಡಿದ್ದೀನಿ ನಿಜ, ಆದ್ರೆ ನನ್ನಕ್ಕೆ ಕ್ಷಮಿಸೋನು ಅವನು. ಆ ಪ್ರಾಣ ಕ್ಷಮಿಸ್ತಾನೆ, ಅವನು ನಿಂಗೆ ಉತ್ಸಾಹ ಕೊಡ್ತಾನೆ, ಯಾಕಂದ್ರೆ ನಾನು ಅವನನ್ನ ಆತ್ಮ ಅಂತ ತಿಳ್ಕೊಂಡಿದ್ದೀನಿ, ಪ್ರಾಣನನ್ನ ಅಂತ ಅಂದ್ಕೊಂಡು. ಸ ಇಂದ್ರಃ ಯತ್ವ ವಕ್ತವ್ಯಂ ತತ್ವಾಗಿದೆ. ಸ ಏವ ದೇವಃ ಉತ್ತರಂ ದಾಸ್ಯತಿ ಇತ್ಯೇನಂ ಬ್ರೂಯಾತ್. ಆ ದೇವನೇ, ಆ ಪ್ರಾಣದೇವನೇ ನಿಮಗೆ ಉತ್ತರವನ್ನು ಕೊಡುತ್ತಾನೆ, ನಾನು ಉತ್ತರ ಕೊಡೋದಿಲ್ಲ. ನನ್ನ ದೇವ, ನನ್ನ ಸ್ವಾಮಿ, ನನ್ನ ಆತ್ಮನಾಗಿರುವ ಪ್ರಾಣದೇವ ನಿಮಗೆ ಉತ್ಸಾಹ ಕೊಡ್ತಾನೆ ಅಂತ ಹೇಳಿ ಈ ರೀತಿ ಹೇಳ್ಬೇಕಂತೆ. ಅಥ ಇದೇನು ಊಷ್ಮಸೂತ ಸೇವೋಪಾಲಭೇತ. ಹಾಗೆ ಗಾನ ಮಾಡ್ಬೇಕು. ಶಾ ಸಾಹಿತ್ಯ ಜಾಗದಲ್ಲಿ ಶಾ ಜಾಗದಲ್ಲಿ ಸಾ ಹೇಳೋದು, ಸಾ ಜಾಗದಲ್ಲಿ ಶರಸ್ವತಿ ಅದನ್ನ ಬಿಟ್ಟು ಸರಸ್ವತಿ ಹೇಳ್ಬೇಕು, ಶರಸ್ವತಿ ಹೇಳ್ಬಿಟ್ರೆ ಏನ್ ತಪ್ಪ ಹೇಳ್ತಿಲ್ಲ ಅಂತ ಬೈತಾರೆ. ಕೇಳಿಸ್ಕೊಂಡವ್ರು ಏನ್ ಉಮ್ಮಿದ್ ಬಿಡ್ತಾರ? ಅಲ್ಲಿರ್ತಾರೆ ಒಳ್ಳೊಳ್ಳೆ ವಿದ್ವಾಂಸರು, ವ್ಯಾಕರಣ ಓದೋರು, ಒಳ್ಳೊಳ್ಳೆ ಪಂಡಿತರು ಇರ್ತಾರೆ. ಹೋಗಕ್ಕೆ ಅಣ್ಣಾಡಿ ಒಬ್ಬ ಕೆಟ್ಟದಾಗೆ ಪ್ರಯೋಗ ಮಾಡ್ತಿದ್ಯಾ, ಹೀಗೇನ ಹೇಳೋದು ಅಂತ ಹೇಳ್ಬಿಟ್ಟು ಬೈದ್ ಬಿಟ್ರೆ ಅವಾಗ ಅವನು ಹೇಳ್ಬೇಕಂತೆ, ಪ್ರಜಾಪತಿ ಶರಣ, ನಾನು ಪ್ರಜಾಪತಿಯನ್ನು ಶರಣ ಹೊಂದಿದ್ದೇನೆ, ಪ್ರಜಾಪತಿ ನನ್ನ ಆತ್ಮನ ಇದ್ದಾನೆ, he will give answer to you. ಅವನಿಗೆ ಉತ್ಸಾಹ ಕೊಡ್ತಾನೆ, ನಾನು ಉತ್ಸಾಹ ಕೊಡಲ್ಲ. ಅಷ್ಟು ಜನರ ಮುಂದೆ ನನ್ನ ಬೈದಿಯಲ್ಲ, ನಂಗೆ ಅವಮಾನ ಮಾಡಿಯಲ್ಲ, ನಿನಗೆ ಅವನು ಉತ್ಸಾಹ ಕೊಡ್ತಾನೆ.
ತತ್ವ ಪ್ರತಿಪೇಕ್ಷತಿ ಸಂಚೂರ್ಣಯಿಷ್ಯತಿ ಇತ್ಯೇನ ಬ್ರೂಯಾತ್. ಅವನನ್ನ ಆರ್ದು ಬಿಡ್ತಾನೆ, ಕುರುಕುಳಿ ಮಾಡ್ತಾನೆ, ಚೂರ್ ಚೂರ್ ಮಾಡ್ತಾನೆ. ನನ್ನ ಬೈತೀಯಾ, ನನ್ನ ನಂತೀಯಾ? ಆ ಪ್ರಜಾಪತಿ ಇದಾನಲ್ಲ ನನ್ನ ಸ್ವಾಮಿ, ಅವನನ್ನ ಆರದು ಬಿಡ್ತಾನೆ. ಅರಿಯೋದು ಕಲ್ಲಲ್ಲಿ ಹಾಕಿ, ಕಲ್ಪತ್ತು ಅಂತ ಗೊತ್ತಾ ಇದ್ರದ್ದು, ಅದು ಹಾಕಿ ನಿನ್ನ ಅರ್ದು ಬಿಡ್ತಾನೆ ಅಂತ ಹೇಳಿ ಈ ರೀತಿಯಾಗಿ ಅವನು ಹೇಳ್ಬೇಕಂತೆ. ಚೆನ್ನಾಗಿ ಪೀಸ್ ಮಾಡ್ತಾನೆ ಕಣೋ. ನನ್ನ ಬೈತೀಯ, ಈ ಸಭೆಯೊಳಗೆ ಇಷ್ಟು ಜನ ಮುಂದಿರ್ಬೇಕಾದ್ರೆ ನಿಂಗೇನು ಗೊತ್ತಿಲ್ಲ, ಅಡ್ಡಾಡಿ ಹಿಂಗೆಲ್ಲ ಬಯಸ್ತೀಯ ಅಂತ ಹೇಳಿ ಬೈತೀಯ ನನ್ನ. ನಿನಗೆ ಆ ಇವನು ಯಾರು ಪ್ರಜಾಪತಿ ನಿನ್ನ ಆರದು ಬಿಡ್ತಾನೆ. ಈ ಸ್ಪರ್ಶೇಶು ಉಪಾಲಭೇಟ ಮೃತ್ಯುಂ ಶರಣಂ ಪ್ರಪನ್ನೋ ಭುವಂ ಸತ್ವ ಪ್ರತಿಧಕ್ಷ್ಯತಿ ಭಸ್ಮೀಕರಿಷ್ಯತಿ ಇತ್ಯೇನಂ ಬ್ರೂಯಾತ್. ಸ್ಪರ್ಶ ಕಾಜಿನ ಮಾವರೆಗೆ 25 ಅಕ್ಷರ, 25 ಲೆಟರ್ಸ್. ಕಕ್ಕ ಗಂಗ 5 ಇದೆ. ಯಾವುದೋ ಕಾಜಿದವ, ಟಾಜಿದವ, ಪಾದಿಪಂಚ, ಯಾಜ್ಯಷ್ಟ ಅಂತ ಹೇಳಿ ಅದು ನಾಮ ಬಿಟ್ಬಿಟ್ಟಿದ್ದಾರೆ. ಒಟ್ಟು 25 ಅಕ್ಷರದಲ್ಲಿ ಏನಾದರೂ ತಪ್ಪನ್ನು ಹೇಳ್ಬಿಟ್ರೆ ಅಲ್ಪಾಕ್ಷರ ಮಹಾಪ್ರಾಣ ಅಲ್ಪಾಕ್ಷರ ಹೇಳೋದು, ಮಾ ಹೇಳೋದು, ಏನೋ ಅಕ್ಷರ ವ್ಯತ್ಯಾಸ ಹೇಳ್ಬಿಟ್ಟು ಬಯಸ್ಕೊಂಡ್ಬಿಟ್ಟ. ಹೇ ಅಜ್ಞಾಡಿ ಏನೇನೋ ಪ್ರಯೋಗ ಮಾಡ್ತಾರೆ, ಸರಿಯಾಗಿ ಗಾನ ಮಾಡಕ್ಕೆ ಬರಲ್ಲ, ತಪ್ಪ ಹೇಳ್ತಾರೆ ಅಂತ ಹೇಳಿ ಅಲ್ಲಿದ್ದವ್ರು ಯಾರಾದ್ರು ಬೈದು ಬಿಟ್ರೆ ಅದಕ್ಕೆ ಅವನು ಹೇಳ್ಬೇಕಾದ್ರೆ ನಾನು ಮೃತ್ಯುವನ್ನು ಶರಣ ಹೊಂದಿದ್ದೇನೆ, ನನ್ನ ಆತ್ಮ ಮೃತ್ಯು ಅವನನ್ನು ಸುಟ್ಟಾಗ್ತಾ ಇದ್ದೇನೆ, ನನ್ನ ಭಸ್ಮೀಕರಿಸಲಿ, ಬೂದಿ ಮಾಡ್ಬಿಡ್ತಾನೆ, ನನ್ನ ಬೈತಿಯಾ ಅಂದ್ರೆ ಆ ರೀತಿ ಹೇಳ್ಬೇಕಂತೆ. ಆ ಕಾನ್ಫಿಡೆನ್ಸ್ ಹೇಳ್ಕೊಡ್ತಾ ಇದೆ ಶ್ರುತಿ. ಅದು ತಪ್ಪು ಹೇಳ್ಬೇಕು ಅನ್ನೋ ಇದಲ್ಲ, ಬೈ ಚಾನ್ಸ್, ಬೈ ಮಿಸ್ಟೇಕ್ ಆಗಿ ತಪ್ಪು ಬಂದ್ರೆ ಅದಕ್ಕೇನು ಹೆದರ್ಕೋಬೇಡ, ನಿನಗೆ ಉಪಾಸನೆ ಬಲದಿಂದ ನೀನು ಸರಿ ಮಾಡ್ಕೋತೀಯ ಅಂತ ಹೊಗಳಕ್ಕೆ ಹೊರತು ತಪ್ಪು ಹೇಳ್ಬೇಕು ಅನ್ನೋಕೆ ಇದಲ್ಲ, ಅಡ್ಮಿಷನ್ ಅಲ್ಲ, ಪರ್ಮಿಷನ್ ಅಲ್ಲ. ಜಸ್ಟಿಫೈ ಮಾಡ್ಕೋದಿಲ್ಲ, ಅಲ್ಲಲ್ಲ, ಜಸ್ಟಿಫೈ ಮಾಡ್ಕೋತಾನೆ ಇಲ್ಲ. ನಾನು ಆನ್ಸರೇ ಮಾಡಲ್ಲ, ಹೌದು ನಾನು ತಪ್ಪು ಹೇಳಿದ್ದೀನಿ, ನನ್ನ ದೇವತೆ ನಿಮ್ಗೆ ಉತ್ತರ ಕೊಟ್ಕೋತಾರೆ ಅಂತಿದ್ದೀನಿ ಹೊರತು ತಪ್ಪು ಹೇಳ್ಬೇಕು ಅಂತ ಅವಕಾಶ ಅಲ್ಲ. ತಪ್ಪು ಹೇಳ್ಬಾರ್ದು, ಯಾವತ್ತೂ ಕರೆಕ್ಟ್ ಆಗೇ ಉಚ್ಚಾರಣೆ ಮಾಡ್ಬೇಕು. ಪ್ರೊನೌನ್ಸಿಯೇಷನ್ ಈಸ್ ವೆರಿ ಗುಡ್ ಆಗಿರ್ಬೇಕು, ಉಚ್ಚಾರಣೆ ಕರೆಕ್ಟ್ ಆಗಿ ಮಾಡ್ಬೇಕು. ಅಲ್ಲಿ ಏನು ಮಿಸ್ಟೇಕ್ ಮಾಡಬಾರ್ದು, ತಪ್ಪದು. ಅದು ಮಾಡೋದು ತುಂಬಾ ಅಪಚಾರ. ಅಕಸ್ಮಾತ್ ಬಾಯಿ ತಪ್ಪಿ ಬಂತಪ್ಪ, ಮನುಷ್ಯನಿಗೆ ಗಚ್ಚತೋಸ್ಕಲ ಮತ್ತು ನ್ಯಾಯ. ಹೋಗೋರು ಎಡುತ್ತಾರಪ್ಪ, ಕಲ್ಲು ಎಡು ಬಿಟ್ಟಲ್ಲ ಅಂದ್ರೆ ಬೇಕು ಎಡುತ್ತಾರಪ್ಪ, ಯಾವ್ದೋ ಕಲ್ಗಿಲಿ ಎಡು ಬಿಡ್ತಾರೆ, ಇನ್ನೇನೋ ಬಿಡ್ತಾರೆ. ಯಾಕೆ ಬಿಟ್ಬಿಟ್ಟೆ, ಯಾಕೆ ಅಡು ಬಿಟ್ಟೆ ಅಂದ್ರೆ ಏನ್ ನೀವು ಗೊತ್ತಾಗ್ಲಿಲ್ಲ ಅಷ್ಟೇ ವಿಜ್ಞಾನ. ಹಂಗೆ ಏನೋ ಒಂದು ಇದರಿಂದ ಪರಾಮರ್ಶಿನ ತಪ್ಪು ಬಂದಾಗ ಅದಕ್ಕೇನು ಎದ್ಕೋಬೇಡ ಅಂತ ಸಮಾಧಾನ ಮಾಡ್ಕೊಂಡು ಹೇಳ್ತಾ ಇದೆ. ಸರ್ವೇ ಸ್ವರಾಃ ಘೋಷವಂತೋ ಬಲವಂತೋ ವಕ್ತವ್ಯಾ. ನೋಡಿವಲ್ಲ, ಇಂದ್ರೇ ಬಲಂ ದದಾನೀತಿ ಸರ್ವೇ ಊಷ್ಮಾಣೋ ಅಗ್ರಸ್ತ ಅಜಿರಸ್ತ ವಿವೃತ ವಕ್ತವ್ಯಾಃ. ಪ್ರಜಾಪತಿರಾತ್ಮಾನಂ ಪರಿದದಾನೀತಿ ಸರ್ವೇ ಸ್ಪರ್ಶಾಃ ಲೇಶೇನ ಅನಮೀಯತಾಃ ವಕ್ತವ್ಯಾಃ ಮೃತ್ಯೋರಾತ್ಮಾನಂ ಪರಿದದಾನೀತಿ. ಸರ್ವೇಶ್ವರಾ ಘೋಷವಂತೋ ಬಲವಂತೋ ವಕ್ತವ್ಯಾಃ ಇಂದ್ರೇ ಬಲಂ ದದಾನೀತಿ ಸರ್ವೋಷ್ಮಾಣಃ ಅಗ್ರಸ್ಥಾ ನಿರಸ್ಥಾ ವಿವೃತಾ ವಕ್ತವ್ಯಾಃ ಪ್ರಜಾಪತಿರಾತ್ಮಾನಂ ಪರಿದದಾನೀತಿ ಸರ್ವೇ ಸ್ಪರ್ಶಾ ಲೇಶೇನ ಅನಮೀಯತಾ ವಕ್ತವ್ಯಾಃ ಮೃತ್ಯೋರಾತ್ಮಾನಂ ಪರಿಹರಾಣೀತಿ. ಸರ್ವೇ ಸ್ವರಾಃ ಘೋಷವಂತಃ ಬಲವಂತಃ ಇಂದ್ರೇ ಬಲಂ ದದಾಮಿ ಇತಿ ಸರ್ವೇ ಊಷ್ಮಾಣಃ ಅಗ್ರಸ್ಥಾಃ ಅನಿರಸ್ಥಾಃ ವಿವೃತಾಃ ವಕ್ತವ್ಯಾಃ ಪ್ರಜಾಪತೇಃ ಆತ್ಮಾನಂ ಪರಿದದಾಮಿ ಇತಿ ಸರ್ವೇ ಸ್ಪರ್ಶಾಃ ಲೇಶೇನ ಅನಭಿಹಿತಾಃ ವಕ್ತವ್ಯಾಃ ಮೃತ್ಯೋಃ ಆತ್ಮಾನಂ ಪರಿಹರಾಣಿ. ಎಷ್ಟು ಗಾನ ಮಾಡುವಾಗ ಸ್ವರಾಕ್ಷರ ಬರುತ್ತೋ, ಅಚ್ಚು 9 ಅಕ್ಷರ ಬರುತ್ತೋ, ಆ ಎಲ್ಲಾ ಸ್ವರವನ್ನು ಕೂಡ ಒಳ್ಳೆ ಘೋಷ ಶಂಖಧ್ವನಿ ಹಂಗೆ ಹೇಳ್ಬೇಕಂತೆ. ಮತ್ತು ಬಲ ಅಂದ್ರೆ ಒತ್ತಿ ಹೇಳ್ಬೇಕಂತೆ.
ಬಲವತ್ತಿನ ಪೂರ್ತಿ ಎಫರ್ಟ್ ಅನ್ನು ಹಾಕಿ ಶಂಖಧ್ವನಿ ಬರುವ ಹಂಗೆ ಎಲ್ಲಾ ಸ್ವರವನ್ನು ಕೂಡ ಪ್ರಯೋಗ ಮಾಡಬೇಕು. ನೋಡಿ ಇವಾಗ ನೋಡಿ ತಪ್ಪು ಹೇಳ್ಬಾರ್ದು ಅಂತ ಹೇಳ್ತಾ ಇದೆ. ಎಲ್ಲವನ್ನು ಶಂಖಧ್ವನಿ ಬರುವಾಗಿ ಹೇಳಿ ಒಳ್ಳೆ ಒತ್ತಿ ಹೇಳ್ಬೇಕಂತೆ. ಯಾಕೆ ನಾನು ಇಂದ್ರನಿಗೆ ಆತ್ಮವನ್ನು ಕೊಡ್ತಾ ಇದ್ದೀನಿ, ಪ್ರಾಣನಿಗೆ ನನಗೆ ಅವನಿಗೆ ಒಂದು ಆತ್ಮವನ್ನು ಕೊಡ್ತಾ ಇದ್ದೀನಿ, ಅವನನ್ನು ಪುಷ್ಟಿಗೊಳಿಸ್ತಾ ಇದ್ದೀನಿ, ಅವನನ್ನ ಸಪೋರ್ಟ್ ಮಾಡ್ತಾ ಇದ್ದೀನಿ ಅಂತ ಭಾವನೆ ಮಾಡ್ಬೇಕಂತೆ. ಹಾಗೆ ಸರ್ವೇ ಊಷ್ಮಾಣ ಶಶಸಹಾದಿ ಅಕ್ಷರಗಳನ್ನು ಉಚ್ಚಾರ ಮಾಡುವಾಗ ಅಗ್ರಸ್ಥ ನುಂಗದೆ, ಅನಿರಸ್ಥ ಬಿಡದೆ, ವಿವೃತ ಪೂರ್ಣವಾಗಿ ವಕ್ತವ್ಯ. ಕೃಷ್ಣ ಪರಮಾತ್ಮ ಆ ಸಭೆಗೆ ಹೋದಾಗ ಹೇಗ್ ಮಾತಾಡ್ದ ಅಂತ. ಅಲಘೂಕೃತ ಮಗ್ರಸ್ಥ ಮನಿರಸ್ಥ ಮಸಂಕುಲಂ. ಅಲಘೂಕೃತ ಮೊಟಕು ಮಾಡದೆ, ಅಲಘೂಕೃತ ಅಗ್ರಸ್ಥ ನುಂಕೊಂಡು ಮಾತಾಡ್ತಾರೆ. ಗೊತ್ತಾ ಕೆಲವು ಜನ ನೋಡಿದ್ರ? ಸುಮ್ಮನೆ ಹೇಳ್ಬೇಡಿ, ನೋಡಿದ್ರಪ್ಪ ಅಲ್ಲ, ಅಕ್ಷರ ನುಂಕೊಂಡು ಹೇಳ್ಬಿಡ್ತಾರೆ. ನಾವು ಅಲ್ಲಿ ಹೋಗಿ ನುಂಕೊಂಡು ಮಾತಾಡ್ತಾರೆ, ಅದು ತಪ್ಪು. ಅಗ್ರಸ್ಥ ಬಿಟ್ಬಿಡ್ತಾರೆ, ಕೆಲ ಅಕ್ಷರ ಜಂಪ್ ಮಾಡ್ಬಿಡ್ತಾರೆ. ಬರ್ತೈತೆ ಏನ್ಬಿಡ್ತಾನೆ, ಬರ್ತೈತೆ ಏನ್ಬಿಡ್ತಾನೆ, ಬರುತ್ತಾನೆ ಪೂರ್ತಿ ಅಕ್ಷರ ಹೇಳೋದೇ ಇಲ್ಲ. ಒಂದೊಂದು ಅಕ್ಷರ ನುಂಗುವುದು, ಆಮೇಲೆ ಅಕ್ಷರ ನುಂಗ್ಕೊಂಡು ಮಾತಾಡೋದು, ಅಕ್ಷರ ಸ್ಪ್ಲಿಟ್ ಮಾಡ್ಬಿಡೋದು. ಅಕ್ಷರಗಳನ್ನು ಸ್ಪ್ಲಿಟ್ ಮಾಡೋದಾಗ್ಲಿ, ಅಕ್ಷರಗಳನ್ನು ನುಂಗ್ಕೊಂಡು ಹೇಳೋದಾಗ್ಲಿ, ಮತ್ತೆ ಬರ್ತದೆ ಅಂತ ಹೇಳೋದು. ನಿವೃತ್ತ ಪ್ರಯತ್ನ. ತಂದೆ ಅಂದ್ರೆ ಅರ್ಥ ಏನೋ? ಅಂಗಡಿಯಿಂದ ಸಾಮಾನು ತಂದೆ, ಬ್ರಾಟ್. ಅದು ತಂದೆ, ಇವು ನಮ್ ತಂದೆ. ಅದು ಆ ಉ ಅದು ಬರ್ತದೆ. ಒಂದನು ಹಾಗ ಅಂದನು, ಅವನು ಒಂದನು ಅವನು ಆ ಪೂರ್ತಿ ಹೇಳ್ತೀರ. ಒಂದನುಗ ಅವನು ಹಾಗಂದ, ಒಂದನು ಊ ಸಂಬಂಧ ಸೇರಿರ್ತಲ್ಲ, ಅದು ಸಂವೃತ. ಸಂವೃತ ಅಂದ್ರೆ ಸ್ವಲ್ಪ ತಟ್ಟಿರುತ್ತೆ, ಸ್ವಲ್ಪ ತಟ್ಟಿರೋದು ಸಂವೃತ, ಪೂರ್ತಿ ಸ್ಪ್ರೆಡ್ ಆಗಿರೋದು ವಿವೃತ. ಅದು ಅಪಶ್ಯ. ಇದು ಪಾಂಬು, ಪಶ್ಯ ಪಳ ಉಳಿಯಲ್ಲ, ಪಳ ತುಂಬಾ ಇದೆ. ಅದನ್ನ ಸಂವೃತ ಪ್ರಯತ್ನ ಧಾರವಾಡದಲ್ಲ ಸಂವೃತ ಪ್ರಯತ್ನ ವಿಚಾರಣೆ ಮಾಡ್ತಾರೆ ಅವರು. ಅದು ಬರ್ತದೆ ಹೋಗ್ತದೆ ಅಂತ. ನಮ್ಗೆ ಮೈಸೂರು ಕರ್ನಾಟಕದಲ್ಲೂ ವಿವೃತ ಪ್ರಯತ್ನ ಪೂರ್ತಿ ಹೇಳ್ತೀವಿ ನಾವು ಇದು ಮಾಡೋಲ್ಲ. ನೀವು ಧಾರವಾಡ ಕಡೆ ಬೂಟ್ ತೆರೆದಿರೋದು ವಿವೃತ, ಸ್ವಲ್ಪ ಕಂಜೆಸ್ಟ್ ಆಗಿರೋದು ಸಂವೃತ. ಕಂಜೆಸ್ಟ್ ಅಂಡ್ ಇದು ಓಪನ್. ಹಾಗೆ ಅಂದ್ರೆ ಎಲ್ಲಾ ಸ್ಪರ್ಶಗಳು ಅದೇನು ಅನಿರಸ್ತಾನು, ಅಗ್ರಸ್ಥಾನ ನುಂಗದೆ, ಅನಿರಸ್ತಾನ ಬಿಡದೆ, ವಿವೃತ ಅಂದ್ರೆ ವಿವೃತ ಪ್ರಯತ್ನ ಪೂರ್ತಿ ಓಪನ್ ಮಾಡ್ಕೊಂಡು ಇದೊಂದು ಆ ರೀತಿ ಹೇಳ್ಬೇಕಂದ್ರೆ ಎಲ್ಲಾ ಇದನ್ನು ಊಷ್ಮಗಳನ್ನ. ಅದು ಪ್ರಜಾಪತಿ ಆತ್ಮತ್ವವನ್ನು ಕೊಡ್ತಾ ಇದ್ದೀನಿ ಅಂತ ಭಾವನೆ ಮಾಡ್ಕೋಬೇಕಂತೆ. ಎಲ್ಲಾ ಸ್ಪರ್ಶಗಳಿಗೆ ಕಾಲಿನ ಮಾವರಿಗೆ ಲೇಷೇನ ಅನುಭವಿತ, ಒಂದು ಸ್ಪರ್ಶವಾಗಿ ಒಂದಕ್ಕೊಂದು ಕೂಡಿಸ್ದೇನೆ ಅಂತ, ಅಕ್ಷರಗಳನ್ನು ಕೂಡಿಸ್ದೇನೆ ಮತ್ತು ಅನುಭವಿತ ಮೆಲ್ಲ ಬಿಡಿಸ್ಕೊಂಡು ಮೆಲೋಡಿಯಾಗಿ ಉಚ್ಚಾರಣೆ ಮಾಡ್ಬೇಕಂತೆ. ಅಕಸ್ಮಾತ್ ಈ ಮಕ್ಕಳು ಮೇಲ್ಮಿಕ್ಕೆ ಬಿದ್ದು ಬಿಟ್ಟಾಗ ಒಂದು ಬುಷ್ ಮಧ್ಯ ಬಿದ್ದ್ಬಿಡ್ತು ಅಂದ್ಕೊಳ್ಳಿ. ಬುಷ್ ಗೊತ್ತಾ ನಿಮ್ಗೆ? ಇದದ್ದು ಮುಳ್ಳು ಪದೇ ಮೆಲ್ಲ ಬಿಡಿಸ್ಕೊಂತ ಹೋಗ್ಬೇಕು. ಮಗುನ ಬಿದ್ಬಿಟ್ರೆ, ಈ ಎಳ್ದು ಬಿಟ್ರೆ ಅದಕ್ಕೆ ಕಡ್ಡಿ ಚುಚ್ಚಿರುತ್ತೆ, ಹೊರದು ಹೋಗ್ಬಿಡುತ್ತೆ. ಅದ್ರ ಬಿಡಿಸ್ಕೊಂಡು ಮೇಲೆ ಹಾಗೆ ಅಕ್ಷರಗಳನ್ನು ಉಚ್ಚಾರಣೆ ಮಾಡುವಾಗ ಸ್ಮೂತ್ ಆಗಿ ಒಂದಕ್ಕೊಂದು ಕೂಡಿಸ್ದೇನೆ ಇಂಪಾಗಿ ಉಚ್ಚಾರಣೆ ಮಾಡ್ಬೇಕಂತೆ. ವ್ಯಂಜನಗಳನ್ನ ಇಂಪಾಗಿ ಕೂಡಿಸಿಕೊಳ್ಳದೆ ಬಿಡಿಸಿಕೊಂಡು ಇದಾಗಿ ಹೇಳ್ಬೇಕಂತೆ. ಕೂಡಿಸ್ದೇನೆ ಇಂಪಾಗಿ ಬಿಡಿಸ್ಕೊಂಡು ಹೇಳ್ಬೇಕಂತೆ. ಮೃತ್ಯುವಿಗೆ ಆತ್ಮವನ್ನು ಕೊಡ್ತಾ ಇದ್ದೀನಿ ನಾನು ಭಾವನೆ ಮಾಡ್ಬೇಕಂತೆ. ಇನ್ನು ಟೈಮ್ ಇದೆಯಲ್ವಾ? ಯತಃ ಇಂದ್ರಾಜ್ಯಾತ್ಮಾನಃ ಸ್ವರಾದಯ ಅತಃ ಸರ್ವೇ ಸ್ವರಾಃ ಘೋಷವಂತೋ ಬಲವಂತೋ ವಕ್ತವ್ಯಾ. ಎಲ್ಲಾ ಸ್ವರಗಳು ಇಂದ್ರವೇ ಮುಂತಾದ ಆತ್ಮಗಳಾಗಿದ್ದಾರೆ. ಇಂದ್ರ, ಪ್ರಜಾಪತಿ, ಮೃತ್ಯು ರೂಪದವರಾಗಿದ್ದಾರೆ. ಆದ್ರಿಂದ ಅವುಗಳನ್ನ ಉಚ್ಚಾರಣೆ ಮಾಡುವಾಗ ಒಳ್ಳೆ ಪವರ್ಫುಲ್ ಎಫೆಕ್ಟ್, ಪೂರ್ತಿ ಎಫರ್ಟ್ ಹಾಕಿ
ಒಳ್ಳೆ ಘೋಷವನ್ನ ಹಾಕಿ ಒತ್ತಿ ಹೇಳಿದೆ, ಒಳ್ಳೆ ಶಂಖಧ್ವನಿ ಬರುವ ಹಾಗೆ ಹೇಳಿ ಗಟ್ಟಿಯಾಗಿ ಜೋರಾಗಿ ಹೇಳಬೇಕು. ಘೋಷ ಉಳ್ಳದ್ದಾಗಿ, ಘೋಷ ಅಂದ್ರೆ ಶಬ್ದ, ಬಲ ಅಂದ್ರೆ ಒಂದು ಎಫರ್ಟ್, ಅದನ್ನ ಹಾಕಿ ಹೇಳ್ಬೇಕು. ತಥಾ ಅಹಂ ಇಂದ್ರೇ ಬಲಂ ದದಾಮಿ ಬಲಂ ಆದಧಾನಿ. ಆ ರೀತಿ ಹೇಳೋದ್ರಿಂದ ಇಂದ್ರನಲ್ಲಿ ಬಲವನ್ನು ಇಡುತ್ತೇನೆ, ಇಂದ್ರನನ್ನು ಬಲವಂತನಾಗಿ ಮಾಡುತ್ತಿದ್ದೇನೆ ಎಂಬುದಾಗಿ ಭಾವನೆ ಮಾಡ್ಕೊಂಡು ಹೇಳಬೇಕು. ಇಂದ್ರನಿಗೆ ಬಲ ಕೊಡ್ತಾ ಇದ್ದೀನಿ ನಾನು ಅಂತ ಹೇಳ್ಬೇಕು. ತಥಾ ಸರ್ವೇ ಊಷ್ಮಾಣ ಅಗ್ರಸ್ಥಾಃ ಅಂತರ ಪ್ರವೇಶಿತಾಃ ಅವಿರಸ್ತಾಃ ಬಹಿರ್ ಅಪ್ರಕ್ಷಿಪ್ತಾಃ ವಿವೃತಾಃ ವಿವೃತ ಪ್ರಯತ್ನೋಪೇತಾಃ. ಹಾಗೆ ಎಲ್ಲಾ ಊಷ್ಮಗಳನ್ನ ಒಳಗೊಳಗೆ ಪ್ರವೇಶಿಸಿದ್ದೇನೆ, ಒಂದನ್ನು ಬಿಡದೇನೆಯೇ ವಿವೃತ ಪ್ರಯತ್ನದಿಂದ ಎಲ್ಲಾ ಊಷ್ಮ ಅಕ್ಷರಗಳನ್ನು ಪ್ರಯೋಗ ಮಾಡಬೇಕು. ಯಾರಾಲಾವಾದಿ 8 ಅಕ್ಷರಗಳನ್ನು ಕೂಡ ನುಂಗದೇನೆಯೇ, ಬಿಡದೇನೆಯೇ, ಮತ್ತೆ ಬಿಡದೆ ವಿವೃತ ರೂಪದಿಂದ ತೆರೆದ ರೂಪದಿಂದ ಉಚ್ಚಾರಣೆ ಮಾಡಬೇಕು. ಪ್ರಜಾಪತಿ ಆತ್ಮಾನಂ ಪ್ರತಿದಾನಿ ಪ್ರಯಚ್ಛಾನಿ. ಇದರಿಂದ ಪ್ರಜಾಪತಿಗೆ ಸ್ವರೂಪವನ್ನ ಆತ್ಮವನ್ನ ಕೊಡುತ್ತಿದ್ದೇನೆ, ಅವನನ್ನು ಸಪೋರ್ಟ್ ಮಾಡ್ತಾ ಇದ್ದೀನಿ, ಅವನನ್ನ ಒಳ್ಳೆ ಬಿಗಿ ಮಾಡ್ತಾ ಇದ್ದೀನಿ, ಅವನಿಗೆ ಒಂದು ಉತ್ಸಾಹ ಸಂತೋಷ ಕೊಡ್ತಾ ಇದ್ದೀನಿ ಭಾವನೆ ಮಾಡಬೇಕು. ಸರ್ವೇ ಸ್ಪರ್ಶಾಃ ಲೇಶೇನ ಶನಕೈಃ ಅನಭಿಹಿತಾಃ ಅನಭಿಕ್ಷಿಪ್ತಾಃ ವಕ್ತವ್ಯಾಃ. ಹಾಗೆ ಎಲ್ಲಾ ಸ್ಪರ್ಶಗಳನ್ನು ಸ್ವಲ್ಪವಾಗಿ ಮೆಲ್ಲಗೆ ಅಭಿಹಿತ ಅಂದ್ರೆ ಒಂದಕ್ಕೊಂದಕ್ಕೆ ಕೂಡಿಸ್ದೇನೆ, ಒಂದಕ್ಕೊಂದಕ್ಕೆ ಮಿಕ್ಸಪ್ ಮಾಡ್ದೇನೆ, ಬಿಡಿಸ್ಬಿಡೋದು. ಕೆಲವು ಜನ ಉಚ್ಚಾರಣೆ ಮಾಡ್ತಾರೆ, ಹಿಂಗಿರುತ್ತೆ ಗೊತ್ತಾ, ಆ ಮಾಡ್ತಿದ್ದೆ ಕೇಳೋಣ ಅನ್ಸುತ್ತೆ, ಅವ್ರ ಮಾತು ಕೇಳೋಕ್ಕೂ ಖುಷಿ ಆಯ್ತು. ಮಾತಾಡೋದೇ ಒಂದು ಇದು ಸ್ಟೈಲು, ಒಂದು 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 ವಿಶೇಷ, ಒಂದು ಎಕ್ಸ್ಟ್ರಾರ್ಡಿನರಿ. ಕೆಲವು ಜನ ಗಜ 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 ಮಾತಾಡ್ತಾರೆ, ಯಪ್ಪ ಯಾತಕಾಲ ಮಾತಾಡ್ತಾರೆ ಅನ್ಸುತ್ತೆ. ತುಂಬಾ ಚೆನ್ನಾಗಿ ಮಾತಾಡ್ತಾರೆ, ಮೆಲೋಡಿಯಾಗಿ ಸ್ಪಷ್ಟವಾಗಿ ನಿಧಾನವಾಗಿ ನಮಗೆ ನಾಟು ಆಗಿ ಮಾತಾಡ್ತಾರೆ. ಮತ್ತು ಕಷ್ಟಪಟ್ಟು ಕೇಳಿದ್ರೆ ನೀವು ಬೇಕಂತೆ. ಅನಭಿಕ್ಷಿಪ್ತ ಅಂದ್ರೆ ಒಂದೊಂದು ಬಿಡಿಸ್ತೇನೆ. ಹುಡುಗರನ್ನು ಬಿಡಿಸ್ಕೊಳ್ಳಿ ಹಾಗೆ ಹೇಳ್ತಾರೆ, ಮೃತ್ಯೋರಾತ್ಮಾನಂ ಬಾಲಾನಿವೇಶನಕೈಹಿ ಪರಿಹರದ್ಭಿಃ ಮೃತ್ಯೋರಾತ್ಮಾನಂ ಪರಿಹರಾಣೀತಿ. ಬಾಲಾನಿನ ಹುಡುಗರು ಏನಾದ್ರು ಮುಳ್ಸಂದಿ ಬಿದ್ದುಬಿಟ್ಟಿದ್ರೆ, ಮುಳ್ಸಂದಿ ಬಿದ್ದ ಹುಡುಗರನ್ನ ಮೆಲ್ಲ ಬಿಡಿಸಿ ಹೇಗೆ ನಾವು ಮಗುನ ಎಸ್ಕೊಳ್ತೀವೋ, ಹುಡುಗರನ್ನ ಎಸ್ಕೊಳ್ತೀವೋ, ಆ ರೀತಿ ಅಕ್ಷರಗಳನ್ನ ಒಂದಕ್ಕೊಂದು ಕೂಡಿಸದೆ, ಅಕ್ಷರಕ್ಕೆ ಗಾಯ ಮಾಡ್ದೇನೆ, ಅಕ್ಷರ ಪೆಟ್ಟು ಮಾಡಬಾರ್ದು. ಕೆಲವು ಜನ ವೇದ ಹೇಳ್ತಾರೆ, ತಪ್ಪದು, ಹಾಗೆ ಹೇಳ್ಬಾರ್ದು. ಅಕ್ಷರಗಳನ್ನು ಹೊಡಿಬಾರ್ದು. ಅಕ್ಷರಗಳನ್ನು ಹೊಡೆದು ಬಿಟ್ರೆ ಟೊಮೆಟೊ ಹಣ್ಣು ಪಟ್ಟನ್ನು ಹೊಡೆದಂಗೆ ಬಿಡುತ್ತೆ. ಟೊಮೆಟೊ ಹಣ್ಣು ಪಿಚ್ಚಕ್ಕನ್ನು ಹೊಡೆದು ಏನಾಗುತ್ತೆ, ಅಕ್ಷರಗಳನ್ನ ಹೊಡೆದು ಅಕ್ಷರಕ್ಕೆ ಹ್ಯಾಮರ್ ಕುಟ್ಟಿ ಅಕ್ಷರಗಳನ್ನ ಉಚ್ಚಾರಣೆ ಮಾಡಬಾರ್ದು. ಕರೆಕ್ಟ್. ನಮ್ಮ ಆಯಚ್ಛದ್ಭೋ ನಮೋ ನಮೋಶ್ಚದ್ಭೋ ವಿದ್ಯದ್ಭೋ ನಮೋ ಆಸೀನೇಭ್ಯ ಶಯಾನೆ. ಕರೆಕ್ಟ್ ಉಚ್ಚಾರಣೆ ಮಾಡೋದು. ಉಚ್ಚಾರಣೆ ಮಾಡುವಾಗ ಕರೆಕ್ಟಾಗಿ ಆ ಪ್ರಾಣಿ ಶಿಕ್ಷೆಯನ್ನು ಓದ್ಕೊಂಡು ಶಿಕ್ಷೆ ಮಾಡಬೇಕು. ಅಸಶಿಕ್ಷಾಂ ಪ್ರವಕ್ಷ್ಯಾಮಿ ಪಾಣಿನೀಯ ಮತನ್ಯಥಾ ಶಾಸ್ತ್ರಾನುಪೂರ್ವಂ ತದ್ವಿದ್ಯಾತ್ ಯಥೋಕ್ತಂ ಲೋಕವೇದಯೋ. ಹೇಳಿದಿಲ್ಲ ಪಾಣಿನಿ ಹೆಸರುಗಳು. ಮೆಲ್ಲಿಗೆ ಇದನ್ನ ಬಿಡಿಸ್ಕೊಳ್ಳೋ ಹಾಗೇನಿಯೇ ಆ ಮೃತ್ಯುವಿನಿಂದ ನಾನು ಬಿಡಿಸ್ಕೊಳ್ತಾ ಇದ್ದೀನಿ ಅಂದ್ಕೊಂಡು ಅಕ್ಷರಗಳನ್ನ ಸ್ಪಷ್ಟವಾಗಿ ಶುದ್ಧವಾಗಿ ವ್ಯಾಕರಣ ಶುದ್ಧವಾಗಿ ಅಕ್ಷರಗಳನ್ನು ಉಚ್ಚಾರಣೆ ಮಾಡಬೇಕು. ಕರೆಕ್ಟಾಗಿ ಉಚ್ಚಾರಣೆ ಮಾಡಬೇಕು. ಒಂದಕ್ಕೆ ನುಂಗದೆ, ಒಂದಕ್ಕೊಂದು ಬೆರಿಕೆ ಮಾಡದೆ, ಅಕ್ಷರಗಳನ್ನು ಹೊಡೆಯದೇನೆ ಸ್ಪಷ್ಟವಾಗಿ ಹೇಳಬೇಕು. ಮೃತ್ಯುನ ಆತ್ಮನ ಪರಿಹಾರ ಮಾಡ್ಕೊಡ್ತೀನಿ ಅಂತ ಹೇಳಿ ಮಾಡ್ಕೊಳ್ಬೇಕು. ನಾಳೆ ತ್ರಯೋಧರ್ಮ ಸ್ಕಂದಾಹ 2ನೇ ಅಧ್ಯಾಯ 23ನೇ ಖಂಡ ಫ್ರಮ್ ಟುಮಾರೋ. ನಾಳೆ ಹೇಳೋಣ. ಜಯದೀಪ್ ಏನು ಬರಲ್ವಾ? ಯಾವತ್ತ ಏನದು?